ಎಲ್ಲರಿಗೂ ನಮಸ್ಕಾರ. RICC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಇಲ್ಲಿ 500 ಅಸಿಸ್ಟೆಂಟ್ ಹುದ್ದೆಗಳನ್ನು ಭಾರತದಾದ್ಯಂತ ಕರೆದಿದ್ದು, ಯಾವುದೇ ಪದವಿ ಪಡೆದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ವಿವರವಾಗಿ ತಿಳಿಯುವ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪ್ನಿ ಒಂದು ಪಬ್ಲಿಕ್ ಸೆಕ್ಟರ್ ಜನರಲ್ ಇನ್ಶೂರೆನ್ಸ್ ಕಂಪ್ನಿ. ಇದರಲ್ಲಿ ಓನ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ. ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ನು ಆ್ಯಂಡ್ ಪೇಮೆಂಟ್ ಅಪ್ಲಿಕೇಶನ್ ಫೀ ಇದು 2/8/2025ರಿಂದ 17/8/2025ವರೆಗೆ. ಟೆಂಟೇಟಿವ್ ಡೇಟ್ ಆಫ್ ಟೈರ್ 1 ಅಂದರೆ ಪ್ರಿಲಿಮಿನರಿ 7/9/2025 ಅಂದರೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಟೆಂಟೇಟಿವ್ ಡೇಟ್ ಆಫ್ ಟೈರ್ 2 ಆನ್ಲೈನ್ ಎಕ್ಸಾಮಿನೇಷನ್ 28/10/2025. ಕ್ಯಾಂಡಿಡೇಟ್ಸು ಈ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. www.orientalinsurancecomp.org.in ಇಲ್ಲಿ ಫುಲ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಇದು ಓನ್ಲಿ ಆನ್ಲೈನ್ ಮೋಡಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಇಲ್ಲಿ ಸ್ಟೇಟ್ ವೈಸು ಯೂನಿಯನ್ ಟೆರಿಟರಿ ವೈಸಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಇದರಲ್ಲಿ ನಾವು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕನ್ನಡ ಲ್ಯಾಂಗ್ವೇಜ್ ಕಂಪಲ್ಸರಿ ಬೇಕಾಗುತ್ತೆ. ಲೋಕಲ್ ಲ್ಯಾಂಗ್ವೇಜ್ ಕಂಪಲ್ಸರಿ ಬೇಕು. SC 13, ST 12, OBC 17, EWS 0, ಅನ್ರಿಸರ್ವ್ಡ್ 5, ಟೋಟಲ್ 47 ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ. ಜಾಸ್ತಿ ಕಾಲ್ ಮಾಡಿರೋದು ಟೋಟಲ್ ಆಲ್ ಓವರ್ ಇಂಡಿಯಾ 500 ಪೋಸ್ಟಲ್ಲಿ ಮಹಾರಾಷ್ಟ್ರಕ್ಕೆ 64 ಪೋಸ್ಟು, ಡೆಲ್ಲಿಗೆ 66 ಪೋಸ್ಟ್ ಬಿಟ್ಟರೆ ಕರ್ನಾಟಕಕ್ಕೆ ಮಾತ್ರ 47 ಜಾಸ್ತಿ ಕೊಟ್ಟಿದ್ದಾರೆ. 3ನೇ ಸ್ಥಾನದಲ್ಲಿದೆ ಅದು. ಎಲಿಜಿಬಲ್ ಕ್ರೈಟೇರಿಯಾ ಅಂತ ಕೇಳಿದ್ದಾರೆ. ಅಟ್ ದ ಟೈಮ್ ಆಫ್ ರೀಜನಲ್ ಲ್ಯಾಂಗ್ವೇಜ್ ಟೆಸ್ಟ್ ದ ಕ್ಯಾಂಡಿಡೇಟ್ ಮಸ್ಟ್ ನೆಸೆಸರಿಲಿ ಪ್ರೊಡ್ಯೂಸ್ ದ ರೆಲೆವೆಂಟ್ ಡಾಕ್ಯುಮೆಂಟ್ ಇನ್ ಒರಿಜಿನಲ್ ಆ್ಯಂಡ್ ಸೆಲ್ಫ್ ಅಟೆಸ್ಟೆಡ್ ಫೋಟೋಗ್ರಫಿ ಇನ್ ಸಪೋರ್ಟ್ ಆಫ್ ದೇರ್ ಐಡೆಂಟಿಟಿ ಆ್ಯಂಡ್ ಎಲಿಜಿಬಿಲಿಟಿ ಪರ್ಟೈನಿಂಗ್ ಟು ಕ್ಯಾಟಗರಿ. ಏಜು 31/7/2025ರಿಂದ ಮಿನಿಮಮ್ ಏಜ್ 21 ಇಯರ್, ಮ್ಯಾಕ್ಸಿಮಮ್ ಏಜು 30 ವರ್ಷದವರೆಗೆ ಇರಬೇಕಾಗತ್ತೆ. 31/7/2025 ಕ್ಯಾಂಡಿಡೇಟು ಬೋರ್ನ್ ಆನ್ ನಾಟ್ ಅರ್ಲಿಯರ್ ದ್ಯಾನ್ 31/7/1995ರಿಂದ 31/7/2004 ಒಳಗೆ ಅವರು ಜನಿಸಿರಬೇಕಾಗತ್ತೆ. ಇಲ್ಲಿ ಉಳಿದಿದ್ದು ನೀವು SCಗೆ 5, OBCಗೆ 3 ವರ್ಷ, PWBD ಯೂರಿಯಾ 10 years ಈ ಥರ ಇದೆ. ಇದನ್ನು ನೋಡ್ಕೋಬೋದು ನೀವು. Education qualification. A candidate must possess the minimum qualification of graduation in any discipline from a recognized university or any equivalent qualification recognized as such by the central government. The candidate should have passed in English as one of the subject at SSC, HSC, intermediate graduation level. Candidate should possess certificate in proof of passing the qualifying examination as on 31/7/2025. ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನು ಡಿಗ್ರಿ ಪಾಸ್ ಆಗಿರಬೇಕು. ಇಂಗ್ಲೀಷ್ ಕಂಪಲ್ಸರಿ ಸಬ್ಜೆಕ್ಟಲ್ಲಿ ಪಾಸ್ ಆಗಿರಬೇಕಾಗತ್ತೆ. SLCಯಿಂದ ಡಿಗ್ರಿವರೆಗೂ ಅದರಲ್ಲಿ ಒಂದು ಇಂಗ್ಲೀಷನ್ನು ಒಂದು ಸಬ್ಜೆಕ್ಟಾಗಿ ತೊಗೊಂಡಿರ್ಬೇಕು ನೀವು. ಇಲ್ಲಿ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಆನ್ಲೈನಲ್ಲಿ ದೊರೆಯುತ್ತೆ. ಅದನ್ನು ಬೇಕಾದ್ರೆ ಅಪ್ಲಿಕೇಶನಲ್ಲಿ ಈ ವೆಬ್ಸೈಟಲ್ಲಿ ನೋಡ್ಕೋಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದಂದರೆ SC, ST, OBC ಅಂದರೆ ನಾನ್ ಕ್ರೀಮಿ ಲೇಯರ್, PWBD ಕ್ಯಾಂಡಿಡೇಟು ವಿಶ್ ಟು ಅವೈಲ್ ದ ಬೆನಿಫಿಟ್ ಆಫ್ ಆನ್ಲೈನ್ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಮೇ ಇಂಡಿಕೇಟ್ ದ ಸೇಮ್ ವೈಲ್ ಅಪ್ಲೈಯಿಂಗ್ ಆನ್ಲೈನ್. ದ ಕ್ಯಾಂಡಿಡೇಟ್ ಆರ್ ರಿಕ್ವೈರ್ಡ್ ಟು ರೆಫರ್ ಟು ಕ್ಯಾರಿಯರ್ ಸೆಕ್ಷನ್ ಆಫ್ ಅವರ್ ವೆಬ್ಸೈಟ್ www. ಈ ಥರ ವೆಬ್ಸೈಟಿಗೆ ಹೋಗಿ ನೋಡ್ಕೋಬೋದು. ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಫಾರ್ 100 marks ವುಡ್ ಬಿ ಆಫ್ 1 hour ಡ್ಯೂರೇಷನ್. ನೇಮ್ ಆಫ್ ಟೆಸ್ಟ್ ಅಬ್ಜೆಕ್ಟಿವ್ ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಟೆಸ್ಟ್ ಆಫ್ ರೀಸನಿಂಗ್, ಟೆಸ್ಟ್ ಆಫ್ ನ್ಯೂಮರಿಕ್ ಎಬಿಲಿಟಿ. ಇದು ಒಟ್ಟು 100 marks ಇರುತ್ತೆ. ನಂಬರ್ ಆಫ್ ಕ್ವಶನ್ಸು ಮ್ಯಾಕ್ಸಿಮಮ್ ಮಾರ್ಕ್ಸು 100 ಇರುತ್ತೆ. ಡ್ಯೂರೇಷನ್ನು ಟೋಟಲ್ 60 ಇರುತ್ತೆ. ಅಂದರೆ ಇಲ್ಲಿ ಟೈರ್ 2 ಮೇನ್ ಎಕ್ಸಾಮಿನೇಷನ್. ದ ಮೇನ್ ಎಕ್ಸಾಮಿನೇಷನ್ ಫಾರ್ 250 marks ಇರುತ್ತೆ. ಇಲ್ಲಿ 2 ಗಂಟೆ ಡ್ಯೂರೇಷನ್ ಇರುತ್ತೆ. ಇದಕ್ಕೆ ಕ್ವಶನ್ ಏನು ಕೇಳ್ತಾರೆ ಅಂದರೆ ನೇಮ್ ಆಫ್ ಟೆಸ್ಟ್ ಆಬ್ಜೆಕ್ಟಿವ್, ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಟೆಸ್ಟ್ ಆಫ್ ರೀಸನಿಂಗ್, ಟೆಸ್ಟ್ ಆಫ್ ನ್ಯೂಮರಿಕಲ್ ಎಬಿಲಿಟಿ, ಟೆಸ್ಟ್ ಆಫ್ ಕಂಪ್ಯೂಟರ್ ನಾಲೆಡ್ಜ್, ಟೆಸ್ಟ್ ಆಫ್ ಜನರಲ್ ಅವೇರ್ನೆಸ್. Regional language test will be qualifying nature only.
ನೋ ಸ್ಕೋರ್ ವಿಲ್ ಬಿ ಅಲಾಟೆಡ್ ಫಾರ್ ದ ಸೇಮ್ ಅಂತ ಹೇಳಿದ್ದಾರೆ. ಇಲ್ಲಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಟು ಬಿ ಪ್ರೊಡ್ಯೂಸ್ ಅಟ್ ದ ಟೈಮ್ ಆಫ್ ರೀಜನಲ್ ಲ್ಯಾಂಗ್ವೇಜ್ ಟೆಸ್ಟ್ ಆ್ಯಸ್ ಅಪ್ಲಿಕೇಬಲ್. ಇಲ್ಲಿ ಏನೇನು ಕೇಳಿದ್ದಾರೆ ಅಂತ, ರೀಜನಲ್ ಲ್ಯಾಂಗ್ವೇಜ್ ಟೆಸ್ಟ್ ನಡೆಯುವಾಗ ಇಲ್ಲಿ ಪ್ರಿಂಟ್ಔಟ್ ಆಫ್ ದ ವ್ಯಾಲಿಡ್ ಕಾಲ್ ಲೆಟರ್ಸ್ ಫಾರ್ ದ ರೀಜನಲ್ ಲ್ಯಾಂಗ್ವೇಜ್ ಟೆಸ್ಟ್, ವ್ಯಾಲಿಡ್ ಸಿಸ್ಟಮ್ ಜನರೇಟೆಡ್ ಪ್ರಿಂಟ್ಔಟ್ ಅಟ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ರಿಜಿಸ್ಟ್ರೇಷನ್ ಫಾರ್ ದ ಆನ್ಲೈನ್ ಎಕ್ಸಾಮಿನೇಷನ್, proof of date of birth, original and photocopy of photo identity proof as indicated in identity verification, mark sheet and certificate graduation, cash certificate ಇವೆಲ್ಲವನ್ನು ತಗೊಂಡೋಗ್ಬೇಕಾಗ್ತದೆ. ಈ ಎಕ್ಸಾಮಿನೇಷನ್ ಸೆಂಟರ್ಗಳನ್ನು ಇಲ್ಲಿ ಹೇಳಿದ್ದಾರೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಬೆಳಗಾವಿ, ಶಿವಮೊಗ್ಗ, ಕಲಬುರಗಿ ಇಲ್ಲಿ ಟೈರ್ 1 ಎಕ್ಸಾಮ್ ನಡೆಯುತ್ತೆ. ಫೇಸ್ 2 ಅಂದರೆ ಫೇಸ್ 1 ಅಲ್ಲಿ ಆದರೆ ಫೇಸ್ 2 ಎಕ್ಸಾಮ್ ಅಂದರೆ ಅದು ಪಾಸ್ ಆಗಿರಬೇಕು. ಇಲ್ಲಿ ಕರ್ನಾಟಕದ ಸಂಬಂಧ ಫೇಸ್ 2 ಸಬ್ಜೆಕ್ಟ್ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದಲ್ಲಿ ಮಾತ್ರ ನಡೆಯುತ್ತೆ. ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ SC ST PWD ಇವರಿಗೆಲ್ಲ 100 ರೂಪೀಸ್ ಇದ್ದರೆ, ಆಲ್ ಕ್ಯಾಂಡಿಡೇಟ್ಸ್ ಅದರ್ ದ್ಯಾನ್ SC ST PWD ಎಕ್ಸೈಸ್ಮೆನ್ ಇವರಿಗೆ 850 ಇರುತ್ತೆ. ಇದುವರೆಗೂ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಇಲ್ಲಿ ಕರೆದಿರುವ 500 ಅಸಿಸ್ಟೆಂಟ್ ಹುದ್ದೆಗಳ ಬಗ್ಗೆ ವಿವರವಾಗಿ ತಿಳಿದಿರುವಿರಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.